ಗುರುಗಳ ಹಾಗೂ ವಿದ್ಯಾರ್ಥಿಗಳಿಗೆ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇನ್ನು ಈ ನೇಮಗಳು ಏನಪ್ಪ ಅಂದರೆ 5 ತಂಡಗಳಿವೆ ಭಾಗವಹಿಸಿದವರು, 5 ಸುತ್ತುಗಳು ಕೂಡ ಇವೆ. ಪ್ರತಿಯೊಂದು ತಂಡಕ್ಕೆ ಒಂದು ನೇರವಾದ ಪ್ರಶ್ನೆ ಇರುತ್ತೆ, ಅದಕ್ಕೆ 2 ಅಂಕಗಳಿರ್ತವೆ. ಒಂದು ವೇಳೆ ಆ ತಂಡಕ್ಕೆ ಆ ಪ್ರಶ್ನೆಗೆ ಉತ್ತರ ಬರಲಿಲ್ಲ ಅಂದರೆ ಪ್ರಶ್ನೆಯನ್ನು ಪಾಸ್ ಮಾಡಲಾಗ್ತದೆ ಅನ್ನೋ ತಂಡಕ್ಕೆ ಅವರಿಗೆ ಅವರು ಉತ್ತರ ಹೇಳಿದ್ರೆ ಅಂದರೆ 1 ಅಂಕ ಅವರಿಗೆ ನೀಡಲಾಗ್ತದೆ. ಈ ರೀತಿಯಾಗಿ ಆಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದಾಗ ಅವರಿಗೆ 1 ನಿಮಿಷ ಅಂದರೆ 60 ಸೆಕೆಂಡ್ಗಳ ಟೈಮ್ ಇರುತ್ತೆ. 60 ಸೆಕೆಂಡ್ ಅಂದರೆ 1 ನಿಮಿಷ ಟೈಮ್ ಇರುತ್ತೆ. 1 ನಿಮಿಷದ ನಂತರ ನೀವು ಯಾರಾದರೂ ಉತ್ತರ ಹೇಳ್ತಿರೋದ್ರೂ ಕೂಡ ನಮಗೆ ಅಂಕ ಸಿಗೋದಿಲ್ಲ, ಹೇಳಿದ್ರು ಕೂಡ ನಿಮಗೆ ಅಂಕ ಸಿಗೋದಿಲ್ಲ. ಮುಂದಿನ ತಂಡದವರಿಗೆ ಹೋದಾಗ ನೀವು ಯಾರಾದರೂ ಹೇಳಿದರೂ ಕೂಡ 1 ಅಂಕನ ಅವರಿಗೆ ಕೊಡಲಾಗ್ತದೆ, ನಿಮಗೆ ಅಂಕ ನೀಡೋದಿಲ್ಲ. ಇಷ್ಟು ನೆನಪಿಡಿ. ಹಾಗಾದ್ರೆ ಪ್ರಾರಂಭ ಮಾಡೋಣ. ಒಂದನೇ ಸುತ್ತನ್ನು ನಿಮಗೆಲ್ಲ ಗೊತ್ತಿದ್ದಂತೆ ನಾನು ಇದನ್ನು ನಡೆಸ್ಕೊಡ್ತೇನೆ. 2ನೇದಾಗಿ ಸಂಗೀತ್ ಸರ್ ಬರ್ತಾರೆ ಗುರುಗಳು. 3ನೇ ಸುತ್ತನ್ನು ನಾನು ಸಂಗೀತ್ ಸರ್ ಬರ್ತಾರೆ. 4ನೇ ಸುತ್ತನ್ನು ಸಂತೋಷ್ ಅವರು, 5ನೇ ಸುತ್ತನ್ನು ನಮ್ಮ ಬಾಸ್ ಆಗಿರ್ತಕ್ಕಂಥ ಕಾಮರ ಗುರುಗಳು ಕೂಡ ನಡೆಸ್ತಾರೆ. ಓಕೆ ಓಕೆ. ಮೊದಲನೇ ತಂಡಕ್ಕೆ 1ನೇ ಸುತ್ತಿನ 1ನೇ ಪ್ರಶ್ನೆ ನೆನಪಿಡಿ. ಮೊದಲನೇ ಪ್ರಶ್ನೆ ಕೇಳಿದಾಗ ತಂಡದವರಿಗೆ ಈ 1ನೇ ಪ್ರಶ್ನೆಗೆ 1ನೇ ಉತ್ತರ ಇರಲೇಬೇಕು. ಲಕ್ಷ ಕೊಡಿ. ಇದು ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತುತ ಶಿಕ್ಷಣ ಸಚಿವರು ಯಾರು? ಈಗಿನ ಸರ್ಕಾರದಲ್ಲಿ ಪ್ರಸ್ತುತ ಶಿಕ್ಷಣ ಸಚಿವರು ಯಾರು? ಯಾರು? ಮಧು ಬಂಗಾರಪ್ಪ. ಇದು ಸರಿಯಾದ ಉತ್ತರ. ಅವರಿಗೆ 2 ಅಂಕಗಳು. ಜೋರಾದ ಚಪ್ಪಾಳೆ ಅವರಿಗೆ. ಇನ್ನು ಮುಂದೆ 2ನೇ ತಂಡಕ್ಕೆ 2ನೇ ಪ್ರಶ್ನೆ 1ನೇ ಸುತ್ತಿನಲ್ಲಿ. ಪರಿಸರ ಎಂದರೇನು? ಪರಿಸರ ಎಂದರೇನು? ಯಾರು ಹೇಳ್ತಾರೆ? ವಾತಾವರಣಕ್ಕೆ ಪರಿಸರ ಎಂದು ಕರೀತಾರೆ. ಸುತ್ತಮುತ್ತಲಿನ ವಾತಾವರಣಕ್ಕೆ ಪರಿಸರ ಎಂದು ಕರೀತಾರೆ. ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನೇ ನಾವು ಪರಿಸರ ಎಂದು ಹೇಳ್ತೇವೆ. ಸರಿಯಾದ ಉತ್ತರ. ಅವರಿಗೆ ಕೂಡ ಜೋರಾದ ಚಪ್ಪಾಳೆ ಇಲ್ಲಿ. ಅವರಿಗೆ ಕೂಡ 2 ಅಂಕಗಳು. 1ನೇ ಸುತ್ತಿನ 3ನೇ ಪ್ರಶ್ನೆ ತಂಡ 3ಕ್ಕೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳು ಎಷ್ಟು? 8. ಕುವೆಂಪು, ದಾರಾಬೇಂದ್ರ, ಶಿವರಾಮಕಾರಂತ, ಮಾಸ್ಟರ್ ವಿಶ್ವಭಾವ, ಕೆವಾರಾನಂದ ಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್. ತುಂಬಾ ಸರಿಯಾದ ಉತ್ತರ. ಧನ್ಯವಾದಗಳು 3ನೇ ತಂಡಕ್ಕೆ. ಅವರಿಗೆ ಕೂಡ 2 ಅಂಕಗಳು. 4ನೇ ಪ್ರಶ್ನೆ ತಂಡ 4ಕ್ಕೆ. LPG ಇದನ್ನು ವಿಸ್ತರಿಸಿ ಹೇಳಿರಿ. LPG ಇದರ ಲಾಂಗ್ ಫಾರ್ಮ್ ಯಾವುದು? LPG. ನೀವು ದಿನಾಲು ಗ್ಯಾಸ್ ಬಳಸ್ತಿರಲ್ಲ, ಇದೆ ಸಿಲಿಂಡರ್ನಲ್ಲಿ ಇರುತ್ತಲ್ಲ, ಅದಕ್ಕೆ ನಾವು LPG ಗ್ಯಾಸ್ ಅಂತ ಕರಿತೀವಿ. ಹಾಗಾದ್ರೆ LPG ಎಂದರೇನು? ಬಂದಿದೆ ನೋಡ್ರಿ, ಪುಸ್ತಕದಲ್ಲಿ ಬಂದಿದೆ. LPG ನಾವು ಬರೀ SP ಗ್ಯಾಸ್, ಇಂಡಿಯನ್ ಗ್ಯಾಸ್ ಹಿಂಗಂತೇವೆ. ಆದರೆ ಎಲ್ಲ ಸಿಲಿಂಡರ್ಗಳಲ್ಲಿ ಇರ್ತಕ್ಕಂಥ ಕಂಪನಿಗಳಲ್ಲಿ ಇರ್ತಕ್ಕಂಥ ಗ್ಯಾಸ್ ಅದು LPGನೇ ಇರುತ್ತೆ. LPG ಅಂದ್ರೇನು? ಹಾಗಾದ್ರೆ ಬರತ್ತಾ? ಪಾಸ್ ಮಾಡಲಿ. ಮುಕ್ತಾಯ ಸಮಯ ಟೈಮ್ ಆಗಿದೆ. 5ನೇ ತಂಡಕ್ಕೆ ಇದು ಬೋನಸ್ ಪ್ರಶ್ನೆ. LPG ಇದನ್ನು ವಿಸ್ತರಿಸಿ ಹೇಳಿರಿ. LPG ಬರುತ್ತಾ? ಪಾಸ್. ಓಕೆ. 1ನೇ ತಂಡದವ್ರು ಹೇಳ್ತಾರೆ ಈ ಪ್ರಶ್ನೆ ಉತ್ತರ. LPG ಪಾಸ್ ಹೇಳ್ತಾರೆ. ಓಕೆ. ತಂಡ 2ದವ್ರು ಹೇಳ್ತಾರೆ ನೋಡ್ರಿ LPGಗೆ ಸರಿಯಾದ ಉತ್ತರ. ಸರಿಯಾಗಿ ಹೇಳಿ. ಅವ್ರಿಗೆ ಹೇಳಿ. ಪಾಸ್. ಪಾಸ್. ಲಿಕ್ವಿಡ್ ಪೆಟ್ರೋಲ್ ಗ್ಯಾಸ್. ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಸರಿಯಾದ ಉತ್ತರ. ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ತಂಡ 3ಕ್ಕೆ ಸರಿಯಾದ ಉತ್ತರ ಇರೋದ್ರಿಂದ ಅದಕ್ಕೆ ಬೋನಸ್ ಅಂಕ 1 ನೀಡಲಾಗ್ತದೆ. ಇನ್ನು 5ನೇ ತಂಡದವರಿಗೆ ಪ್ರಶ್ನೆ. ಥಾರ್ ಮರುಭೂಮಿ ಯಾವ ರಾಜ್ಯದಲ್ಲಿದೆ? ಥಾರ್ ಮರುಭೂಮಿ ಯಾವ ರಾಜ್ಯದಲ್ಲಿದೆ? ತಂಡ 5ಕ್ಕೆ
ಸರಿಯಾದ ಉತ್ತರ. ಥಾರ್ ಮರುಭೂಮಿ ಇದು ನಮ್ಮ ದೇಶದ ರಾಜಸ್ಥಾನ್ ರಾಜ್ಯದಲ್ಲಿದೆ. ಧನ್ಯವಾದಗಳು ಅವರಿಗೆ. 2 ಅಂಕ ಅವರಿಗೆ ಕೂಡ. ಇನ್ನು ಮುಂದೆ 2ನೇ ಸುತ್ತು. ಈ 2ನೇ ಸುತ್ತಿನ ಈ ಕಾರ್ಯಕ್ರಮವನ್ನು ಸಂಗಮೇಶ್ ಬಿರಾದರ್ ಸರ್ ಅವರು ನಡೆಸ್ಕೊಡ್ಬೇಕು. ಎರಡನೇ ಸುತ್ತಿನ ಮೊದಲನೇ ಪ್ರಶ್ನೆ. ತಂಡ 1ಕ್ಕೆ 20ರ ಅಪವರ್ತನ ಯಾವುದು? 5, 8, 22, 40. 5, 8, 22, 40. ಇದು 20ರ ಅಪವರ್ತನ ಇತ್ತು. ಇಪ್ಪತ್ತರ ಅಪವರ್ತನ 5, 8, 22, 40. ಇದ್ರೊಳಗೆ ಯಾವುದು? ಆದ ಉತ್ತರ. ಪಾಸ್ ಪ್ರಶ್ನೆ ಮುಂದಿನ ತಂಡಕ್ಕೆ. 20ರ ಅಪವರ್ತನ 5, 8, 22, 40. ತಪ್ಪಾದ ಉತ್ತರ. 3ನೇ ತಂಡಕ್ಕೆ ಪಾಸಾದ ಪ್ರಶ್ನೆ. 20ರ ಅಪವರ್ತನ 5, 8, 22, 40. ಸರಿಯಾದ ಉತ್ತರ. ಬೋನಸ್ ಅಂಕ ತಂಡ 3ಕ್ಕೆ. 2ನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು? 87,263 ಸರಿಯಾದ ಉತ್ತರ. 2ನೇ ತಂಡಕ್ಕೆ 2 ಅಂಕ. ಇನ್ನು ನೇರವಾದ ಪ್ರಶ್ನೆ 3ನೇ ತಂಡಕ್ಕೆ. ವೃಕ್ಷ ಮಾತೆ ಎಂದು ಯಾರನ್ನು ಕರೆಯುತ್ತಾರೆ? ವೃಕ್ಷ ಮಾತೆ. ತಪ್ಪಾದ ಉತ್ತರ. ಮುಂದಿನ ತಂಡಕ್ಕೆ ನೇರ ಪಾಸಾದ ಪ್ರಶ್ನೆ. ವೃಕ್ಷ ಮಾತೆ ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ. 4ನೇ ತಂಡಕ್ಕೆ 1 ಅಂಕ. 4ನೇ ತಂಡಕ್ಕೆ ನೇರವಾದ ಪ್ರಶ್ನೆ. ವಿಜ್ಞಾನಿಗಳ ತಂಡ ಎಂದು ಯಾವುದಕ್ಕೆ ಕರೆಯುತ್ತಾರೆ? ವಿಜ್ಞಾನಿಗಳ ತಂಡ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಸರಿಯಾದ ಉತ್ತರ. 2 ಅಂಕ 4ನೇ ತಂಡಕ್ಕೆ. ಇನ್ನು 5ನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಶಂಕುವಿನ ಮುಖ ಯಾವ ಆಕಾರದಲ್ಲಿದೆ? ಗಣಿತದೊಳಗೆ ಗೊತ್ತಿಲ್ಲ. ಸಿಲಿಂಡ್ರ, ಚೌಕ, ಶಂಕು ನೋಡ್ರಿಲ್ಲ. ಶಂಕುವಿನ ಮುಖ ಯಾವ ಆಕಾರದಲ್ಲಿದೆ? ಶಂಕು ನೋಡಿರಿ. ಅದ್ರ ಮುಖ ಯಾವ ಆಕಾರದೊಳಗೈತಿ? ಪಾಸ್ ಆಗುತ್ತೆ ಸಮಯ. ತಪ್ಪಾದ ಉತ್ತರ. ಪಾಸಾದ ಪ್ರಶ್ನೆ. 1ನೇ ತಂಡಕ್ಕೆ ಶಂಕುವಿನ ಮುಖ ಯಾವ ಆಕಾರದಲ್ಲಿದೆ? ಗೊತ್ತಿಲ್ಲ. ಪಾಸ. 2ನೇ ತಂಡಕ್ಕೆ ಶಂಕುವಿನ ಮುಖ ಯಾವ ಆಕಾರದಲ್ಲಿ? ತಪ್ಪಾದ ಉತ್ತರ. ನೆಕ್ಸ್ಟ್ 3ನೇ ತಂಡಕ್ಕೆ ಶಂಕುವಿನ ಮುಖ ಯಾವ ಆಕಾರ? ಚಾನ್ಸ್ ಇಲ್ಲ, ಹಂಗೆ ಯಾರಿಗೂ ಇಲ್ಲ. ಯಾವುದೇ ಬೇರೆ ಪಾಸ್. ಮುಖ ಪ್ರಶ್ನೆ ಪಾಸ್. ಪ್ರಶ್ನೆ ಪಾಸ್. ಮುಂದಿನ ತಂಡಕ್ಕೆ 4ನೇ ತಂಡಕ್ಕೆ ಗೋಪುರ. ತಪ್ಪಾದ ಉತ್ತರ. ಎಲ್ಲರಿಗೆ 0 ಅಂಕಗಳು.
ಇದು ಯಾರು ಪ್ರಶ್ನೆಗೆ ಆನ್ಸರ್ ಮಾಡಿಲ್ಲ. ಯಾರಿಗೆ ಇಲ್ಲ ಅಂಕಗಳಿದು? ಶಂಕುವಿನ ಮುಖ ವೃತ್ತಾಕಾರದಾಗತ್ತ. ವೃತ್ತಾಕಾರದಲ್ಲಿ ಶಂಕು ನೋಡಿರಿ, ಫೋನ್ ಐಸ್ಕೊಂಡು ನೋಡಿರಿ ಇಲ್ಲ, ಅದಕ್ಕೆ ಮುಖ ಹೆಂಗಿರ್ತೈತಿ? ವೃತ್ತಾಕಾರದಾಗ ಇರ್ತೈತಿಲ್ಲ. ನೇರವಾದ ಪ್ರಶ್ನೆ. ಮುಂದಿನ 3ನೇ ಸುತ್ತು. ಸಂಗಮೇಶ್ವರ್ ನಡೆಸಿಕೊಡ್ತಾರೆ. ಇದೀಗ 3ನೇ ಸುತ್ತು. ಮೊದಲನೇ ತಂಡಕ್ಕೆ ಮೊದಲನೇ ಪ್ರಶ್ನೆ ನೇರವಾದ ಪ್ರಶ್ನೆ. ಹಲ್ಮಿಡಿ ಶಾಸನ ಯಾವ ಜಿಲ್ಲೆಯ ಯಾವ ತಾಲೂಕಿನಲ್ಲಿ ದೊರಕಿದೆ? ಹಲ್ಮಿಡಿ ಶಾಸನ ಯಾವ ಜಿಲ್ಲೆಯ ಯಾವ ತಾಲೂಕಿನಲ್ಲಿ ದೊರಕಿದೆ? ಹಾಸನ ಜಿಲ್ಲೆಯ ಬೇಗೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ದೊರೆಯಿತು. ಜೋರಾದ ಚಪ್ಪಾಳೆ. ಸರಿಯಾದ ಉತ್ತರ. ಹಾಗಾಗಿ 1ನೇ ಪ್ರಶ್ನೆಗೆ 1ನೇ ತಂಡಕ್ಕೆ 2 ಅಂಕಗಳು. ಅದೇ ರೀತಿ 2ನೇ ಪ್ರಶ್ನೆ 2ನೇ ತಂಡಕ್ಕೆ ನೀರಿನ ಅಣುಸೂತ್ರ ಯಾವುದು? ನೀರಿನ ಅಣುಸೂತ್ರ ಯಾವುದು? H2O ಸರಿಯಾದ ಉತ್ತರ. ನೇರವಾದ ಪ್ರಶ್ನೆಗೆ